ಕ್ಯಾನ್ ಯು ಸೀ ದ ಗ್ಲೋ? ಇದೆ ಇದರ ಮ್ಯಾಜಿಕ್. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇನ್ಸ್ಟೆಂಟ್ ಆಗಿ ಒಂದು ಮೂರೇ ಮೂರು ಹೋಮ್ ರೆಮಿಡಿ ಯೂಸ್ ಮಾಡಿ ನಿಮ್ಮ ಫೇಸನ್ನು, ನಿಮ್ಮ ಒಂದು ತ್ವಚೆಯನ್ನು ಹೆಂಗೆ ಚೆನ್ನಾಗಿ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಸಾವಿರ ಸಾವಿರ ಖರ್ಚು ಮಾಡಿ ಕೊರಿಯನ್ ಪ್ರಾಡಕ್ಟ್ಸ್ ಅನ್ನೆಲ್ಲ ಬೈ ಮಾಡ್ತೀರಾ. ಅದು ಅಥೆಂಟಿಕ್ ಆಗಿರುತ್ತೋ ಇಲ್ವೋ ಅದನ್ನು ನೋಡೋದಿಲ್ಲ, ಪಾಪ ಯೂಸ್ ಮಾಡ್ತೀರಾ. ಮಾಡಿ ಪರವಾಗಿಲ್ಲ, ಬಟ್ ಮನೆಯಲ್ಲೇ ಸಿಗುವಂಥದ್ದನ್ನು ಯೂಸ್ ಮಾಡಿ ಮಾಡೋದ್ರಲ್ಲಿ ನಿಮಗೆ ಎಷ್ಟು ಯೂಸ್ ಇದೆ ಅಂತ ಗೊತ್ತಾ ನಿಮಗೆ? ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು, ಕಾಯಿ ಹಾಲನ್ನು ಯೂಸ್ ಮಾಡಿಕೊಂಡು ಹೆಂಗೆ ಫೇಸನ್ನು ಇನ್ಸ್ಟೆಂಟ್ ಆಗಿ ಚಕ್ ಅಂತ ನೀವು ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತೆ ಇವಾಗ ನೆಕ್ಸ್ಟ್ ಮದುವೆ ಬರ್ತಾ ಇದೆ, ಅಥವಾ ನಿಮಗೆಲ್ಲೋ ಪಾರ್ಟೀಸ್ಗೆ ಹೋಗಬೇಕು, ಏನೋ ಮನೆಯಲ್ಲಿ ಫಂಕ್ಷನ್ ಇದೆ, ನಿಮಗೆ ಚೆನ್ನಾಗಿ ಕಾಣಿಸಬೇಕು ಅಂತಾಗ ಇದು ಒಂದು 15-20 ಮಿನಿಟ್ಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸರಿನಾ? ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಅನ್ನುವಂಥದ್ದು ರೈಸ್ ಮಿಲ್ಲಲ್ಲಿ ಮಾಡ್ಕೊಂಡ್ಬಂದಿರುವಂಥ ಅಕ್ಕಿ ಹಿಟ್ಟು, ಪ್ಯಾಕೆಟಲ್ಲಿ ಸಿಗುವಂಥದ್ದು. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ವಿಚ್ ಇಸ್ ಫ್ರೆಶ್. ಆಯಿತಾ? ಇದಕ್ಕೆ ನಾನು ಇವಾಗ ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡ್ಕೊತೀನಿ. ಈ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಥರವಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು, ಬಟ್ ಇಷ್ಟೊಂದು ಚೂರು ಕ್ವಾಂಟಿಟಿ ಆಗಿರೋದ್ರಿಂದ ಅದು ತುಂಬಾ ರಗಳೆ. ಸೊ ಈ ಥರ ಕೈಯಲ್ಲೇ ಮಾಡ್ಕೊಳ್ಳಿ. ಕಾಯಿ ಹಾಲು ಇದನ್ನು ಈ ಥರ ಇದಕ್ಕೆ ಹಿಂಡ್ಕೊಳ್ಳಿ. ಪ್ಲೀಸ್ ನೋಟ್, ನಿಮ್ಮ ಕೈ ತೊಳ್ಕೊಂಬಂದಿರಿ. ಎಲ್ಲೆಲ್ಲೋ ಮುಟ್ಕೊಂಡು ಆ ಸ್ಕಿನ್ ಕೇರ್ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ವರ್ಕ್. ಸೊ ಈ ಥರವಾಗಿ ನೋಡಿ, ಇವಾಗ ಆಲ್ರೆಡಿ ನಾವೇನು ತೆಗೆದಿಟ್ಟಿದ್ವಿ ಅವೆರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇದು ಗಟ್ಟಿ ಅನ್ನಿಸ್ತಾ ಇದೆ, ಸೊ ಸ್ವಲ್ಪ ನೀರು ಹಾಕೊಳ್ಳಿ. ನೀರಾದರೂ ಹಾಕೊಳ್ಳಿ, ಇನ್ನು ಕಾಯಿ ರಸ ಇದೆ ಅಂತಂದರೆ, ಕಾಯಿ ಹಾಲಿದೆ ಅಂತಂದರೆ ಅದನ್ನು ಹಾಕೋಬೋದು. ಇದು ಎಷ್ಟೋ ಒಳ್ಳೆಯ ಒಂದು ರೆಮಿಡಿ ಅಂತಂದರೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಆಯ್ತಾ ಫೇಸ್ಗೆ. ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಒಂದು ಬ್ರಷ್ ತೊಗೊಂಡಿದ್ದೀನಿ. ಸೊ ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲೇ ಮಾಡ್ಕೊಳ್ಳಿ, ಏನಾದರೂ ಮಾಡ್ಬೋದು. ಬೇಸಿಕಲಿ ನನ್ನ ಚಾನೆಲ್ ಅನ್ನುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ನಾನು ನಿಮಗೆ. ನನ್ನ ಚಾನೆಲ್ ಅನ್ನೋದು ಒಂದೇ ಒಂದು ಟಾಪಿಕ್ ಬಗ್ಗೆ ಇರಲ್ಲ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಇವಳೇನು ಒಂದಿನ ಕುಕಿಂಗ್ ಹಾಕ್ತಾಳೆ, ಒಂದಿನ ಮೇಕಪ್ ಹಾಕ್ತಾಳೆ, ಒಂದಿನ ಈ ಥರ ರೆಮಿಡೀಸ್ ಹಾಕ್ತಾಳೆ ಅಂತ. ಸೊ ಅದರಲ್ಲಿ ಎಲ್ಲ ಫ್ಲೇವರು ಇದೆ. ಮಿಕ್ಸ್ಡ್ ಫ್ಲೇವರ್ ಚಾನೆಲ್ ನಂದು. ಸೊ ನಿಮಗೆ ಎಲ್ಲ ಟೈಪ್ದು ಇನ್ಫಾರ್ಮೇಷನ್ ಸಿಗುತ್ತೆ ಅದರಲ್ಲಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಆಯಿತಾ? ಆಮೇಲೆ ಒಮ್ಮೊಮ್ಮೆ ಇವಳೇನು ಹಿಂದಿನಲ್ಲಿ ವೀಡಿಯೋ ಮಾಡಾಕ್ತಾಳೆ, ಒಮ್ಮೊಮ್ಮೆ ಇಂಗ್ಲೀಷಲ್ಲಿ ಮಾಡಾಕ್ತಾಳೆ ಅಂತಲೂ ಅನ್ಕೋಬೇಡಿ. ಯಾಕೆಂದರೆ ಕೆಲವೊಂದು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಬೇರೆ ಕಡೆಯವರಿಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರಬಹುದು. ಸೊ ಅಂಥವರಿಗೆ ಯೂಸ್ಫುಲ್ ಆಗಲಿ ಅಂತಲೇ ನಾನು ಆ ಥರ ಮಾಡೋದು. ಯಾರೂ ಅದನ್ನು ಮೈಂಡ್ ಮಾಡಬೇಡಿ, ಸರಿನಾ? ಈ ಥರ ಅಪ್ಲೈ ಮಾಡಿಕೊಂಡು ನೆಕ್ಕಿಗೂ ಅಪ್ಲೈ ಮಾಡ್ಕೋಬೇಕು. ಇನ್ನೊಂದೇನೆಂದರೆ 7 ಡೇಸಲ್ಲಿ ನಾನು 3 ಡೇಸ್ ಕುಕಿಂಗ್ ಹಾಕ್ತೀನಿ. ಓಕೆ, ನಾನೇನು ಕುಕ್ ಮಾಡ್ತೀನಿ ಅದರದ್ದು ರೆಸಿಪಿ ಹಾಕ್ತೀನಿ. ಇನ್ನು 2 ಡೇಸ್ ಜಸ್ಟ್ ಫನಿ ವೀಡಿಯೋಸ್ ಲೈಕ್ ವೇರ್ ಐ ಟ್ರಾವೆಲ್ ಆರ್ ವಾಟ್ ಐ ಡೂ ಲೈಕ್ ದಟ್. ಆಮೇಲೆ ಇನ್ನೂ ಒಂದು 2 ಡೇಸಲ್ಲಿ ಈ ಥರ ಇನ್ಫಾರ್ಮೇಷನ್, ಯೂಸ್ಫುಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೀನಿ, ಸರಿನಾ? ಸೊ ದಟ್ ಬೋರಿಂಗ್ ಆಗಿ ಲೈಫಲ್ಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಹತ್ರ ಏನು ವಿದ್ಯೆ ಇದೆ, ನನ್ನ ಹತ್ರ ಏನು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇದೆ, ಅದನ್ನು ಶೇರ್ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನಗೆ ಯಾರು ಏನೋ ಪೇ ಮಾಡ್ತಾ ಇಲ್ಲ, ಅಥವಾ ಇದು ಪೇಯ್ಡ್ ಕೊಲಾಬರೇಷನ್ ಅಥವಾ ಏನೋ ಅಲ್ಲ. ಸೊ ನನಗೇನು ಗೊತ್ತಿದೆ ಅಂಥ ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟು ಯಾರೋ ಒಬ್ರಿಗೆ ಯೂಸ್ಫುಲ್ ಆದ್ರೂ ಐ ವಿಲ್ ಬಿ ಹ್ಯಾಪಿ. ಈ ಥರ ಅಪ್ಲೈ ಮಾಡ್ಕೊಳ್ಳಿ ಆಲ್ ಓವರ್ ದ ಫೇಸ್, ಇನ್ಕ್ಲೂಡಿಂಗ್ ನೆಕ್. ಓಕೆ, ಇದು ತುಂಬ ಸೇಫ್ ಆಗಿರೋದ್ರಿಂದ ಕಣ್ಣು ಕೆಳಗಡೆನೂ ಹಾಕ್ಕೊಳ್ಳಿ, ನಿಮಗೆ ತಂಪಾಗಿರುತ್ತೆ. ಸೊ ನಾನಿವಾಗ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ಇಲ್ಲೆಲ್ಲ ಡ್ರೈ ಆಗಿದೆ ನೋಡಿ. ನಾನು ಇದನ್ನು 20 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ಐ ಕಮ್ ಬ್ಯಾಕ್. ಕ್ಯಾನ್ ಯು ಸೀ ದ ಗ್ಲೋ? ಇದೆ ಇದರ ಮ್ಯಾಜಿಕ್. ಸೊ ನಾನು ಅವಾಗಲೇ ಹೇಳ್ದಂಗೆ ಮಾಯಿಶ್ಚರೈಸರ್ ಕಂಟೆಂಟ್ ನೋಡಿ, ಸಿ ಆಸ್ ಇಫ್ ಐ ಹ್ಯಾವ್ ಅಪ್ಲೈಡ್ ಸಮಥಿಂಗ್ ಆ ಥರ. ಆ್ಯಂಡ್ ಗ್ಲೋ ನೋಡಿ, ನನ್ನ ಫೇಸ್ ಒಳ್ಳೆ ಡೆಡ್ ಆದಂಗಿತ್ತು, ಇವಾಗ ಒಳ್ಳೆ ಫ್ರೆಶ್ನೆಸ್ ಸಿಗ್ತಾ ಇದೆ ನನಗೆ. ಸೊ ಸಿ ಗ್ಲೋ ಕೂಡ ನೀವು ನೋಡ್ತಿರ್ಬೋದು. ವೆರಿ ನೈಸ್. ಸೊ ನನ್ನ ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಈ ಮಿನಿ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಾಳೆ ಮತ್ತೆ ಸಿಗೋಣ ವಿತ್ ಕುಕಿಂಗ್ ವಿಡಿಯೋ. ಓಕೆ, ಬಾಯ್.